Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ನಾನು ಆಲ್ರೆಡಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ ಆಫೀಸಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಮಾಡೋಕ್ಕಾಗಲಿಲ್ಲ, ಇಂಟ್ರೊಡಕ್ಷನ್ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಮನೆಗೆ ಬಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಆಫೀಸಿಂದ ಬರ್ತಾ ಏನೇನು ಲಾಗ್ ಮಾಡಿದ್ದೀನಿ ಅಂತ ನೋಡ್ಕೊಂಬನ್ನಿ. ನಾನು ಆಫೀಸ್ ಮುಗಿಸ್ಕೊಂಡು ಮನೆ ಕಡೆ ಓಡೋಣ ಅಂತ ಹೇಳಿ ಹೊರಟಿದ್ದಾಯಿತು ಆಫೀಸಿಂದ. ಮನೆಗೆ ಹೋಗ್ಬೇಕಂದ್ರೆ ಕ್ಯಾಬಲ್ಲಿ ಹೋಗ್ಬೇಕಲ್ಲ, ಹಾಗಾಗಿ ಬೇಸ್ಮೆಂಟ್ಗೆ ಕ್ಯಾಬ್ ಹುಡ್ಕೊಂಡು ಹೊರಟಿದ್ದಾಯಿತು. ಇವತ್ತು ಸಂಡೇ, ಹಾಗಾಗಿ ಸಂಡೇ ಆಗಿರೋದ್ರಿಂದ ತುಂಬ ಜನ ಏನೂ ಆಫೀಸಿಗೆ ಬರಲ್ಲ. ಆಲ್ಮೋಸ್ಟ್ 90% ಸಾಟರ್ಡೆ ಸಂಡೇ ವೀಕ್ ಆಫ್ ಇರುತ್ತೆ. ಬಟ್ ನಮ್ಮ ಪ್ರಾಜೆಕ್ಟಲ್ಲಿ ರೊಟೇಷ್ನಲ್ ಶಿಫ್ಟ್ ಇರೋದ್ರಿಂದ ಮತ್ತು ರೊಟೇಷ್ನಲ್ ವೀಕ್ ಆಫ್ ಇರೋದ್ರಿಂದ ಇವತ್ತು ಸಂಡೇ ಆಗಿದ್ರೂ ನನಗೆ ಕೆಲಸ ಇತ್ತು. ಸೊ ಕ್ಯಾಬ್ ಹುಡ್ಕೊಂಡು ಹೋಗಿ ಕ್ಯಾಬಲ್ಲಿ ಕೂತಿದ್ದಾಯಿತು. 4790. ಅದಾದಮೇಲೆ ಡ್ರೈವರ್ ಬಂದು OTP ಈಸ್ಕೊಂಡ್ರು. ಸೊ ಇನ್ನೊಂದು 5 ಮಿನಿಟ್ಸಲ್ಲಿ ಕ್ಯಾಬ್ ಹೊರಡೋಗಿತ್ತು. ಅದಾದಮೇಲೆ ಎಸ್ಕಾರ್ಟ್ ಎಲ್ಲನೂ ಅಂದರೆ ಲೇಡೀಸ್ ಇರೋದ್ರಿಂದ ಆಫ್ಟರ್ 6 o'clock ಈವ್ನಿಂಗ್ 6 to ಮಾರ್ನಿಂಗ್ 6ವರೆಗೂ ಎಸ್ಕಾರ್ಟ್ ಕೊಡ್ತಾರೆ. ಸೊ ಹಾಗಾಗಿ ಎಸ್ಕಾರ್ಟೂ ಬಂದು ಕೂತರು. ಅದಾದ ನಂತರ ಎಲ್ಲ ಆಯಿತು, ಟೈಮು ಆಯಿತು. ಸೊ ಹಾಗಾಗಿ ಹೊರಡೋಣ ಅಂತ ಹೇಳಿ ಆಫೀಸ್ ಬೇಸ್ಮೆಂಟಿಂದ ಹೊರಟಿದ್ದಾಯಿತು ಮನೆ ಕಡೆಗೆ. ಮತ್ತು ಇವತ್ತು ಏನಪ್ಪ ಅಂತ ಅಂದರೆ ಸಂಡೇ, ನಾನು ಹೇಳ್ದಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಮತ್ತು ಅಲ್ಲಿ ಜಾಸ್ತಿ ಟ್ರಾಫಿಕ್ಕೂ ಇರಲಿಲ್ಲ ಅಂತಲೇ ಹೇಳ್ಬೋದು. ಸರಿ ಬೇಗನೆ ಹೋಗ್ಬೋದಲ್ಲ ಅಂತ ನಾನು ಇವತ್ತು ತುಂಬ ಖುಷಿಯಾಗಿ ಆಫೀಸಿಂದ ಹೊರಟಿದ್ದು ಆಯಿತು. ಮತ್ತು ನಾನು ಒಬ್ಬಳೇ ಎಂಪ್ಲಾಯಿ ಆಗಿದ್ದೆ ಕ್ಯಾಬಲ್ಲಿ. ಸೊ ಹಾಗಾಗಿ ಯಾರನ್ನೂ ಬೇರೆಯವ್ರನ್ನ ಡ್ರಾಪ್ ಮಾಡಿ ಆಮೇಲೆ ಹೋಗೋ ಅವಶ್ಯಕತೆಯೂ ಇರಲಿಲ್ಲ. ಅದರಿಂದ ಲೇಟ್ ಆಗುತ್ತೆ ಅಂತಲೂ ಇರಲಿಲ್ಲ. ಸೊ ನಾನು ಅದನ್ನು ಎಲ್ಲನೂ ಯೋಚನೆ ಮಾಡಿಕೊಂಡು ಕ್ಯಾಬಿಂದ ಹೊರಟಿದ್ದಾಯಿತು. ಹಾಗೆಯೇ ಇವತ್ತು ಯಾರೂ ಇರಲಿಲ್ಲ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಬೇಗನೂ ಹೋಗ್ಬೋದಿತ್ತು ಮನೆಗೆ. ಸೊ ತುಂಬ ಖುಷಿಯಾಗಿ ಹೊರಟೆ. ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಅನ್ನೋದಿತ್ತು, ಆದರೆ ತುಂಬ ತೀರಾ ಏನೂ ಟ್ರಾಫಿಕ್ ಇರಲಿಲ್ಲ. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಹಾಗೆಯೇ ಅಲ್ಲಿರೋ ಲೈಟಿಂಗ್ಸು, ಕಾರ್ಗಳು ಇದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆ ಕಡೆಗೆ ಹೋಗೋಣ ಬೇಗ ಅಂತ ಆಫೀಸ್ ನೋಡಿಕೊಂಡು ಹಾಗೆಯೇ ಹೊರಟಿದ್ದಾಯಿತು. ಈಗಷ್ಟೇ ಮನೆಗೆ ಬಂದಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಬೇಗನೆ ಬಂದೆ. ಮನೋಜ್ ಅವರು ಗುಂಡ ಒಳಗಡೆ ಇದ್ದಾರೆ, ಏನು ಮಾಡ್ತಾಯಿದ್ದಾರೆ ನೋಡೋಣ. ಗುಂಡು ನಡಿ ನಡಿ, ಗುಂಡದು ಹೇರ್ ಕಟ್ ಮಾಡಿಸಿದ್ವಿ. ಗುಂಡು ಮರಿ ಬಲ್. ಅವನಿಗೆ ಏನು ಮಾಡ್ತಾ ಇದ್ದೀರಾ? ಓನಪ್ಪ ಸುಂದರ ಆಯ್ತು ನೋಡಿ. ಏನಪ್ಪ ಅಂದರೆ ಗುಂಡ ಇವತ್ತು ಸ್ವಲ್ಪ ನೆಗ್ದಾಡೋದು ಕಡಿಮೆ ಮಾಡ್ದ. ಯಾಕೆ ಹೇಳಿ? ಕಬಾಬ್ ಅಡುಗೆ ಮನೆಯಲ್ಲೇ ಅವನೇ. ಹುಷಾರಿಲ್ಲ ಅವನಿಗೆ. ಗುಂಡನು ಸ್ವಲ್ಪ ಹುಷಾರಿಲ್ಲ. ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಡ್ಬಂದಿದ್ದಾರೆ. ಎಲ್ಲಿ ಎಷ್ಟು ಹೇಳಿ ತೋರಿಸಿ.
ಚೆನ್ನಾಗಿದೆ. ಅಡುಗೆ ಮಾಡ್ತವ್ರೆ ಮನೋಜ್ ಅವರು. ನಾನು ಮಧ್ಯಾಹ್ನ ಕಾಲ್ ಮಾಡಿ ಕಬಾಬ್ ಬೇಕು ಅಂತ ಹೇಳಿದೆ. ಸೊ ಹಾಗಾಗಿ ಚಿಕನ್ ಎಲ್ಲ ತೊಗೊಂಬಂದು ಮಾಡ್ತಾಯಿದ್ದಾರೆ. ನಮ್ಮ ಗುಂಡ ಇಲ್ಲೇ ಕುತ್ಕೊಂಡು ನೋಡ್ಕೊಂಡು ಅಲ್ಲೇನ ಗುಂಡ. ಅದೇ ನೆಕ್ಕಿದ್ರೆ ಏನು ಆಗಲ್ವ ಅಂತ ಈಗ ಗುಂಡಂಗೆ ಟಾನಿಕ್ ಹಾಕ್ಬೇಕಾ? ಸ್ಪ್ರೇ ಮಾಡಿಸ್ಕೊಂಡ ಸುಮ್ಮನೆ. ಅವಾಗ ಅಲ್ಲಿ ಗ್ರೇವಿ ಹಾಕಿ ತಿನ್ನಲ್ಲ ನಿಂತ್ಕೊಂಡು ತಗೊಂಡು ನಿಧಾನಕ್ಕೆ ಹೋಗಿ ಹೊಡೆದ್ಬಿಟ್ಟು ಓಡೋಗ್ಬಿಟ್ಟೆ. ಕಚ್ಚಲ್ಲ ಅಂದ್ರೆ ಮತ್ತೆ ಒಡ್ಸ್ಕೊಳಲ್ಲ, ತೆಗೆದ್ರೆ ಅವ್ನ ಕೈ ಸಿಗಲ್ಲ. ಮತ್ತೆ ಹಿಡ್ಕೊಳಕ್ ನೋಡ್ದೆ, ಕೈಗೆ ಸಿಗ್ಲಿಲ್ಲ, ಮನೆ ತುಂಬಾ ಓಡಾಡ್ದ. ಇವಾಗ ಓಕೆನಾ? ರಾತ್ರಿ ಎಲ್ಲ ಹತ್ತಿದಾನೆ. ನನಗೆ ಬೇಜಾರಾಗ್ಬಿಡ್ತು. ಮನುಗೆ 5 ಗಂಟೆಗೆ ಅಂದರೆ ಮನೋಜ್ ಅವ್ರಿಗೆ 5 ಗಂಟೆಗೆ ಫೋನ್ ಮಾಡಿ, ಮಾರ್ನಿಂಗ್ 5 ಗಂಟೆಗೆ ಫೋನ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂತ ಹೇಳಿದೆ. ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಬಂದು ಬೆಳಗ್ಗೆನೇ ಬಂದು ಕರ್ಕೊಂಡೋಗಿದ್ರು. ಅವನಿಗೆ ಹುಷಾರಿಲ್ದೇ ಇರೋದಕ್ಕೂ ಅದಕ್ಕೂ ಫುಲ್ಲು ಅಳ್ತಾ ಇದ್ದ. ನೈಟೆಲ್ಲ ಅಳ್ತಾನೆ ಇದ್ದ. ಗೊತ್ತಾಯಿತು ನಮಗೆ ಈ ಥರ ಸ್ಕಿನ್ನು ಸ್ವಲ್ಪ ಅಲರ್ಜಿ ಆಗ್ತಿತ್ತು. ಸೊ ಹಾಗಾಗಿ ಅಳ್ತಾ ಇದ್ದ. ಮತ್ತು ನನಗೂ ನಿದ್ದೆನೇ ಬರಲಿಲ್ಲ. 5 ಗಂಟೆಗೆ ಎದ್ದು ಮತ್ತು ಇನ್ನೇನು ಮಾಡ್ಕೊಳ್ಳೋದು, ಮತ್ತು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ಎದ್ದು ಕೆಲಸ ಮಾಡಿ ಹೊರಟಿದ್ದಾಯ್ತು ಆಫೀಸ್ಗೆ. ಇವಾಗ ಒಂಚೂರು ಆರಾಮಾಗಿದ್ದಾರೆ. ಓನಮ್ಮ ಆರಾಮಾಗಿದೆಯಲ್ವಾ? ಹಾಂ, ಸ್ಪ್ರೇ ತಗೊಂಡ್ರೆ ಓಡೋಯ್ತಾನೆ. ಅಲ್ಲಿರೋ ಸ್ಪ್ರೇ ತಗೋ, ಈಗ ಕೈಗೆ ಸಿಗ್ತಾನ ನೋಡು. ಹೌದಾ? ಮೇ ಬಿ ಅದು ಕಂಡ್ರೆ ಅವನಿಗೆ ಭಯ ಇರಬೇಕು. ನನ್ನ ಹತ್ರ ಹಾಕಿಸ್ಕೊಳ್ತಾನೆ. ಏನು ಗೊತ್ತಾ, ಮನೋಜ್ ಅವರು ಅವನಿಗೆ ಜಾಸ್ತಿ ಕೇರ್ ಮಾಡ್ತಾರೆ. ಐ ಮೀನ್ ನನಗಿಂತ ಮನೋಜ್ ಅವರು ಸ್ವಲ್ಪ ಮನೇಲಿ ಇರ್ತಾರಲ್ವ. ನಾನು ಆಫೀಸಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ. ಮತ್ತು ಟ್ರಾವೆಲಿಂಗ್ ಆಫೀಸ್ ಅಂತಲೇ ಟೈಮ್ ಹೋಗ್ಬಿಟ್ಟಿರುತ್ತೆ. ಮತ್ತೆ ಮನೆಗೆ ಬಂದು ಕೆಲಸ ಮಾಡಿ ಎಲ್ಲ ಮಾಡಿ ಮಲ್ಗದೆ ಆಗಿಬಿಡುತ್ತೆ. ಗುಂಡನ ಜೊತೆ ಸ್ವಲ್ಪ ಟೈಮು ಸ್ಪೆಂಡ್ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಬಟ್ ಗುಂಡಂಗೆ ನಾನಂದ್ರೇ ಇಷ್ಟ. ಅದಕ್ಕೆ ಮನೋಜ್ ಅವ್ರು ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಬಿರಿಯಾನಿ ತೊಗೊಂಬಂದು ನೈಟ್ ಶಿಫ್ಟಲ್ಲಿತ್ತು ಅಂದ್ರಂತೂ ಗುಂಡಂದು ಭರ್ಜರಿ ಅಂತಲೇ ಹೇಳ್ಬೋದು. ಊಟ ಎಲ್ಲ ಎಗ್ ರೈಸು, ಬಿರಿಯಾನಿ, ಕಬಾಬು, ಕೇಕು, ಐಸ್ ಕ್ರೀಮು ಈ ಥರ ಎಲ್ಲ ಮನೋಜ್ ಅವರು ಡೈಲಿ ಏನಾದರೂ ಒಂದೊಂದು ತೊಗೊಂಬಂದು ಕೊಡ್ತಾ ಇರ್ತಾರೆ. ನಾನು ಸ್ವಲ್ಪ ಬೈತೀನಿ ಅದೆಲ್ಲ ಕೊಡಬೇಡ, ಮತ್ತು ಅವ್ನು ರೂಢಿ ಆದರೆ ಮನೆ ಫುಡ್ಡೆಲ್ಲ ತಿನ್ನಲ್ಲ ಅಂತ ಹೇಳಿ. ಈ ಥರ ಎಲ್ಲ ನಾನು ಕೇರ್ ಮಾಡಿ ನೋಡಿಕೊಂಡ್ರು ನಿನ್ನೆ ಜಾಸ್ತಿ ಇಷ್ಟಪಡ್ತಾನೆ ಅಂತ ಮನೋಜ್ ಅವರು ಜಲಸ್ ಮಾಡ್ಕೊತಾ ಇರ್ತಾರೆ ಯಾವಾಗಲೂ. ಅವರು ಮನೋಜ್ ಅವ್ರು ಯಾವಾಗಲೂ ಕ್ವಶನ್ ಮಾಡ್ತಿರ್ತಾರೆ. ಇದನ್ನೇ ಹೇಳ್ತಿರ್ತಾರೆ, ನಿನ್ನಂದರೆ ಸಖತ್ ಇಷ್ಟ, ನಾನೇನಾದರೂ ಸುಮ್ಮನೆ ನಿನ್ಗೆ ಹೊಡಿಯೋ ಥರ ಆ್ಯಕ್ಟ್ ಎಲ್ಲ ಮಾಡಿದ್ರೆ ನನಗೆ ಕಚ್ಚಕ್ಕೆ ಬರ್ತಾನೆ, ಅದೇ ನೀನೇನಾದರೂ ನನಗೆ ಹೊಡಿಯೋ ಥರ ಆ್ಯಕ್ಟ್ ಮಾಡಿದ್ರೆ ನನಗೆ ಕಚ್ಚಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಅಂದರೆ ಮನೋಜ್ ಅವ್ರು ನನಗೆ ಹೊಡೆದ್ರು ಅಥವಾ ನಾನೇ ಮನೋಜ್ ಅವ್ರಿಗೆ ಹೊಡೆದ್ರು ಮನೋಜ್ ಅವ್ರಿಗೆ ಗುಂಡ ಕಚ್ಚಕ್ಕೆ ಹೋಗ್ತಾನೆ. ಸೊ ಹಾಗಾಗಿ ಮನೋಜ್ ಅವ್ರು ಯಾವಾಗಲೂ ಈ ಥರ ಹೇಳ್ತಾ ಇರ್ತಾರೆ. ನನಗೆ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಕಬಾಬ್ ತಿನ್ನಬೇಕು. ಜಾಸ್ತಿ ಹೊಡೆದ್ರೀಗ ನಿನ್ಗೂ ಗುಂಡು ನೋಡಿದ್ರಲ್ಲ ಈ ಥರ ಮಾಡ್ತಾರೆ. ಸುಮ್ಮನೆ ಅವ್ರ ಕೈಗೆ ಅವ್ರು ಹೊಡ್ಕೊಂಡ್ರು ಇವನು ಬಿಡಲ್ಲ ಹೊಡೆಯೋದಕ್ಕೆಲ್ಲ, ಕಚ್ಚಕ್ಕೆ ಹೋಗ್ಬಿಡ್ತಾನೆ. ಇವನೊಂಥರ ನನಗೆ ಏನು ಹೇಳ್ತಾರೆ, ಸ್ಟ್ರಾಂಗಾಗಿ ಸ್ಟ್ರೆಂತು. ಗುಂಡ ನನಗೆ ಒಂಥರ ಸ್ಟ್ರೆಂತ್ ಇದ್ದಂಗೆ ನಮ್ಮ ಮನೇಲಿ. ಮನೋಜ್ ಅವ್ರ ಜೊತೆ ನಾನು ಗುಂಡ ಇಬ್ಬರು ಸೇರ್ಕೊಂಡು ಜಗಳ ಮಾಡ್ಬೋದು ಅಲ್ವಾ ಮನು? ಮಾಡ್ಬೋದು. ನಿಜ ಹೇಳಿ ಅವನು ಇಷ್ಟಪಡ್ತಾನೆ ತಾನೆ? ಇಷ್ಟಪಡ್ತಾನೆ. ನಾನು ನಿನ್ಗೆ ಹೊಡೆಯಕ್ ಬಂದ್ರೆ ಹಂಗಾರೆ ನಿನ್ಗೆ ಹೊಡಿಬೇಕು, ಅವ್ನು ಬಿಡಿಸ್ಬಾರ್ದು. ಬಿಡಿಸ್ಬಾರ್ದು. ನಾನು ನಿಂಗೆ ಹೊಡಿತಿದ್ರೆ ಸುಮ್ಮನೆ ಇರ್ಬೇಕು ಅವನು. ಸರಿಯಾಗಿದೆಯಾ?
ಘಮ ಘಮ ಅಂತ ಐತೆ ಕಬಾಬ್. ಇದ್ಯಾಕೆ ಈ ಕಲರ್ ಐತೆ, ಇದ್ಯಾಕೆ ಈ ಕಲರ್ ಐತೆ? ಗ್ರೀನ್ ಕಬಾಬು, ಇದು ರೆಡ್ ಕಬಾಬ್. ಓ, ಬೆಳ್ಳುಳ್ಳಿ ಕಬಾಬಾ? ಬೆಳ್ಳುಳ್ಳಿ ಕಬಾಬ್ ಅಲ್ವಾ? ಪುದೀನ ಕಬಾಬಾ? ಯಾವ್ದೋ ಇನ್ಸ್ಟೆಂಟ್ ಮಿಕ್ಸ್ ಇತ್ತು ಕವರು. ನಂಗೆ ಒಂದಿನ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡು, ಹೆಂಗಿದೆ ನೋಡೋಣ. ಯಾವತ್ತೂ ನಾನು ಟೇಸ್ಟೇ ಮಾಡಿಲ್ಲ. ನೀನು ಮಾಡಿದ್ಯಾ? ಆಲ್ಮೋಸ್ಟ್ ಎಲ್ಲರೂ ಹಂಗೆ ಹೇಳ್ತಾರೆ ಚೆನ್ನಾಗಿರಲ್ಲ ಅಂತ. ಟೇಸ್ಟ್ ಮಾಡ್ಬೇಕು ಅದಕ್ಕೆ. ಗುಣ, ನೀನು ತಿಂದಿದ್ಯಾ ಬೆಳ್ಳುಳ್ಳಿ ಕಬಾಬು? ಅವನು ಯಾವ ಥರ ಫೀಲ್ ಮಾಡ್ತಾ ಇದ್ದಾನೆ ಅಂದರೆ, ಇನ್ಸೈಡಲ್ಲಿ ಬೈಕೊಂತ ಇರ್ತಾನೆ. ಓನರ್ ಆಗಿ ನೀವೇ ತಿಂದಿಲ್ಲ, ನೀವೇ ತಗೊಂಬಂದು ನನಗೆ ಕೊಟ್ಟೇ ಇಲ್ಲ ಅಂತ ಬೈಕೊಂತ ಇರ್ತಾನೆ. ಲೆಗ್ ಪೀಸ್ ಗುಂಡದ ಲೆಗ್ ಪೀಸ್ ಫ್ರೈ ಮಾಡ್ತಾ ಇದೀವಿ. ಸರಿ ಬಾಳ ಗುಂಡು ಮಡಿ. ಎಸ್, ಮನೋಜ್ ಅವರು ಊಟ ಹಾಕೊಟ್ರು. ಊಟ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ. ಬೆಳಗ್ಗೆ ಮೊಸರನ್ನ ಮಾಡಿದ್ದೆ, ಅದೇ ಸ್ವಲ್ಪ ಇದೆ. ಸೊ ಇಬ್ಬರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ವಿ. ಮತ್ತು ಏನಪ್ಪ ಅಂದರೆ, ಮತ್ತೆ ಮನೋಜ್ ಅವರು ಕುಷ್ಕ ತೊಗೊಂಬಂದಿದ್ರು. ಮತ್ತು ಮನೋಜ್ ಅವರೇ ಇದು ಕಬಾಬ್ ಮಾಡಿರೋದು. ಗುಂಡ ನೋಡಿ ತಿಂತಾವನೆ. ಅವನದು ಗೊಂಬೆ ನೋಡಿ ಎಲ್ಲಿ ಬಿಸಾಕವನೆ. ಓನಮ್ಮ ಚುಚ್ಚಿಬೇಕಾ? ಈ ಥರ ಬಂದು ಕುತ್ಕೊಂತಾನೆ. ಓಕೆ, ಅವನಿಗೂ ಕೊಡಬೇಕು. ಇಲ್ಲಾಂದರೆ ಅವ್ನಿಗೆ ಹಾಕಿದ್ನ ಬೇಗ ತಿಂದ್ಬಿಡ್ತಾನೆ, ಮತ್ತು ನಮ್ಮ ಹತ್ರನೂ ಕೇಳ್ತಾನೆ. ಸೊ ಈ ಥರ ಸ್ವಲ್ಪ ಅವನಿಗೂ ಸೇರಿಸಿ ನಮ್ಮ ತಟ್ಟೆಲ್ಲ ಹಾಕೊಂಡ್ಬಿಟ್ಟು ಅವ್ನು ಬಂದಂಗೆ ಕೊಡೋದು ಊಟನ. ಮನೋಜ್ ಅವರು ಗುಂಡನ್ನ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಲ್ವ, ಅವನಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಗುಂಡುಂಗೆ, ಮತ್ತು ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ. ಅಪ್ಪ, ಎಷ್ಟು ಭಯನೇ ಪಡಿಸ್ಬಿಡ್ತಾನೆ ನನಗೆ. ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ ಹಾಕಿದ್ದಾರೆ ಬೆಳಗ್ಗೆ ಮಾರ್ನಿಂಗು ಮನೋಜ್ ಅವರು. ಅಲ್ಲ, ಟ್ಯಾಬ್ಲೆಟ್ ಹಾಕಿದ್ದೀರ ತಾನೆ, ಅದು ತಿನ್ನ. ತಿಂದಿರ್ಲಿಲ್ಲ, ಗೊತ್ತಾಗ್ಬಿಟ್ಟು ಟ್ಯಾಬ್ಲೆಟ್ ಹಾಕರೆ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಬಿಡ್ಕೊಂಡು ಹಾಫ್ ಅನ್ ಅವರ್ ಆದ್ಮೇಲೆ ಇನ್ನೇನು ಅದೇ ತಿನ್ಬೇಕು. ಕಳ್ಗುಂಡ ಬರೀ ಚಿಕನ್ ತಿಂತಾನೆ, ಅನ್ನ ತಿನ್ನಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಚಿಕನ್ನೆಲ್ಲ ಫುಲ್ಲು ಪೀಸ್ ಮಾಡಿಬಿಟ್ಟು ಅನ್ನದೊಳಗಡೆ ಮಿಕ್ಸ್ ಮಾಡಿಕೊಡ್ತೀನಿ. ಅವಾಗ ಅನ್ನ ತಿನ್ಕೊತಾನೆ. ಮನೋಜ್ ಅವ್ರು ಹಂಗೆ ತೊಗೊಂಬಂದು ಹಾಕ್ಬಿಡ್ತಾರೆ. ಆ ಥರ ಮಾಡಿದ್ರೆ ಅವನು ಬರೀ ಚಿಕನ್ ತಿನ್ಕೊಂಡು ಅನ್ನ ಎಲ್ಲ ಅಲ್ಲೇ ಬಿಟ್ಬಿಟ್ಟಿರ್ತಾನೆ. ನನಗಂತೂ ಸಖತ್ತು ಬೇಜಾರೇ ಆಗಿಬಿಟ್ಟಿತ್ತು. ನೈಟೆಲ್ಲ ನಂಗೆ ನಿದ್ದೆನೇ ಮಾಡಿಲ್ಲ. ಇಬ್ಬರು ಫುಲ್ಲು ತಲೆ ನೋವ್ತಾ ಇದೆ, ನಿದ್ದೆ ಮಾಡಿಲ್ಲ. ಬೇರೆ ಆಫೀಸಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದೆ, 2 ಅವರು ಮಲ್ಕೊಂಡ್ಬಿಟ್ಟಿದೆ ಆಫೀಸಲ್ಲಿ. ಆದರೂ ತಲೆ ನೋವ್ತಾ ಇದೆ. ಇವನು ರಾತ್ರಿ ಎಲ್ಲ ಅಳ್ತಾ ಇದ್ದಾನೆ, ಅದು ಪೇಯ್ನ್ ಆಗ್ತಾ ಇದೆ. ಸೊ ಹಾಗಾಗಿ ಅಳ್ತಾ ಇದ್ದಾನೆ. ನಂಗೆ ಅವ್ನು ಅಳುವಾಗ ಹೆಂಗೆ ತಾನೇ ನಿದ್ದೆ ಬರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ನನ್ನ ಹತ್ರ ಬಾಯಿಲಿ ಅಂತ ಹೇಳಿ ಕರ್ಕೊಂಬಂದು ಮಲಗಿಸ್ಕೊಂಡು ಸುಮ್ಮನೆ ಸಮಾಧಾನ ಮಾಡಿದ್ದಾಯಿತು. ಆದ್ರೂ ಅಳ್ತಾ ಇದ್ದಾನೆ. ಚಿಕನ್ ಹುಡುಕ್ತಾವನು. ನಮ್ಮ ಗುಂಡುಂಗೆ ಏರ್ ಕಟ್ ಮಾಡಿಸಿರೋದಕ್ಕೆ ಯಾವುದೋ ಬೇರೆ ಡಾಗ್ ಅನ್ನೋ ಫೀಲ್ ಆಗ್ತಾ ಇದೆ ನನಗೆ. ಬೇರೆನಾ? ಆಮೇಲೆ ಇನ್ನೊಂದ್ಸಲ ನಮ್ಮ ಗುಂಡುನ ಏರ್ ಕಟ್ ಮಾಡಿಸ್ಲೇಬಾರ್ದು ಅನ್ನಿಸ್ತೈತೆ ನನಗೆ. ಗುಂಡನ್ನ ಈ ಥರ ನೋಡೋದಕ್ಕೆ ಆಗ್ತಾ ಇಲ್ಲ, ಒಂಥರ ಆಗ್ತಾ ಇದೆ. ನಮ್ಮ ಸೋನುಗೆ ಏನಾದರೂ ಏರ್ ಕಟ್ ಮಾಡಿಸಿದ್ರೆ ಒಂದು ವಾರ ಊಟ ಮಾಡ್ತಾ ಇರಲಿಲ್ಲ ಅವಳು. ಯಾಕೆ ಅಂದರೆ ಅವಳಿಗೆ ಏರ್ ಅಂದರೆ ಸಖತ್ ಇಷ್ಟ. ಏರ್ ಕಟ್ ಮಾಡಿಸ್ಕೊಂಬಂದ್ಬಿಟ್ಟು ನಮ್ಮಮ್ಮ ಏನು ಮಾಡೋರು, ಅವಳನ್ನ ನೋಡಿದ ತಕ್ಷಣ ನಕ್ಬಿಡ್ತಿದ್ರು, ಹಿಂಗೆ ಕಾಣಿಸ್ತಾ ಇದ್ದಾಳಲ್ಲ ಅಂತ. ಅವಳು ನಮ್ಮಮ್ಮ ಈ ಥರ ಏನಾದರೂ ಮನೇಲಿ ಯಾರಾದರೂ ಒಬ್ಬರು ನಕ್ಕಿದ್ರೆ ಸಾಕು, ಮುಗೀತು.
ಹೋಗಿ ಮುನ್ಸ್ಕೊಂಡು ಮಲ್ಕೊಂಡ್ರೆ ಎದ್ದೇ ಬರ್ತಿರ್ಲಿಲ್ಲ. ಊಟಕ್ಕೆ ಕರೆದ್ರೂ ಎದ್ದು ಬರ್ತಿರ್ಲಿಲ್ಲ, ಊಟನೂ ಮಾಡ್ತಿರ್ಲಿಲ್ಲ. 1 ವಾರ ಊಟ ಬಿಟ್ಬಿಡ್ತಿದ್ಲು, ಹಿಂಗೆಲ್ಲ ಮಾಡೋಳು. ಅದಕ್ಕೆ ನಾವು ವರ್ಷಕ್ಕೆ ಒಂದೇ ಸಲ, ಜಾಸ್ತಿ ತುಂಬ ಏರ್ ಫಾಲ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಮಾತ್ರ ಹೇರ್ ಕಟ್ ಮಾಡಿಸ್ತಿದ್ದು ಅವಳಿಗೆ. ಇದುವರೆಗೂ 1-2 ಸಲ 3 ಸಲ ಮಾಡಿರ್ಬೋದು ಅಷ್ಟೇ ಹೇರ್ ಕಟ್. ಅವಳು ನಮ್ಮ ಜೊತೆ 7 ಇಯರ್ಸ್ ಇದ್ದು, 7 ಇಯರ್ಸಲ್ಲಿ ನಾವು ಒಂದು 3 ಟೈಮ್ಸ್ 2 ಟೈಮ್ಸ್ ಮಾಡಿಸಿರ್ಬೋದು ಅಷ್ಟೆ. ಇವತ್ತೆಲ್ಲ ಗುಂಡ ನಮ್ಮ ಹತ್ರನೇ ಹಿಂಗೆ ಕೂತಿರ್ತಾನೆ ಊಟ ಮಾಡೋವರೆಗೂ, ಅಲ್ವೇನೋ? ನನ್ನ ಹತ್ರ ಜಾಸ್ತಿ ಕೂರಲ್ಲ, ಮನೋಜ್ ಅವ್ರ ಹತ್ರ ಹೋಗ್ತಾನೆ. ಯಾಕೆಂದರೆ ಅವ್ರು ತಿನ್ನುವಾಗೆಲ್ಲ ತೆಗ್ದು ಹಾಕ್ತಿರ್ತಾನೆ, ನಾನು ಹಾಕಲ್ಲ ಅವನಿಗೆ. ಆ ಥರ ಹಾಕಿದ್ರೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಬಂದಾಗ ಮತ್ತೆ ಅವ್ರ ಹತ್ರನೂ ಎಲ್ಲ ಹೋಗಿ ಕೂರ್ತಾನೆ. ನಾವು ಸೋನುದ್ರಲ್ಲಿ ನೋಡಿದ್ದೀವಲ್ಲ ಯಾವ ಥರ ಮಾಡುತ್ತೆ ಡಾಗ್ಗಳು ಅಂತ. ಸೊ ಹಾಗಾಗಿ ಈ ಥರ ಅವಾಯ್ಡ್ ಮಾಡ್ತೀನಿ. ಅವ್ನು ಪ್ಲೇಟ್ಗೆ ಹಾಕಿದ್ದು ಅವ್ನು ತಿನ್ನಬೇಕು, ನಮ್ಮ ಹತ್ರ ಬರಬಾರ್ದು ಆ ಥರ. ಬಟ್ ಮನೋಜ್ ಅವ್ರು ಹಂಗಲ್ಲ, ಅವ್ನ ಪ್ಲೇಟ್ಗೆ ಹಾಕಿರೋದು ಅಲ್ಲದಂತೆ ಅವರು ತಿನ್ನುವಾಗಲೂ ಹಾಕ್ತಾರೆ. ಅದಕ್ಕೆ ಅವನು ಹೋಗಿ ಹತ್ರ ಜಾಸ್ತಿ ಅವ್ರ ಪಕ್ಕ ಕೂತ್ಕೊತಾನೆ. ನೋಡಿದ್ರಲ್ಲ ಈ ಒಂದು ಲಾಗು, ಇವತ್ತಿನ ದಿನ ಈ ಥರ ಇತ್ತು. ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ. ಊಟ ಎಲ್ಲ ಆಯಿತು, ಇವಾಗ ಹೋಗಿ ಮಲಗಬೇಕು. ನೆನ್ನೆನೂ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ, ಸೊ ಹಾಗಾಗಿ ಇವತ್ತು ಬೇಗನೆ ಮಲಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆಫೀಸಿಂದನೂ ಇವತ್ತು ಬೇಗ ಬಂದೆ, ಆ್ಯಕ್ಚುಲಿ ಸಂಡೇ ಇದ್ದಿದ್ದರಿಂದ. ಮತ್ತು ನಾನು ಒಬ್ಬಳೇ ಡ್ರಾಪ್ ಇದ್ದಿದ್ದು, ಟ್ರಾಫಿಕ್ಕೂ ಅಷ್ಟು ಏನೂ ಇರಲಿಲ್ಲ, ಸೊ ಹಾಗಾಗಿ ಬೇಗನೆ ಬಂದೆ. ನೋಡಿ ಗುಂಡ ಚಿಕನ್ ತಿಂದ್ಬಿಟ್ಟು ಬಂದು ನೀರು ಕುಡಿತಾ ನಿಂತಿದ್ದೀನಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.